ನಮಸ್ಕಾರ ಸ್ನೇಹಿತರೆ. ನಾವೆಲ್ಲರೂ ಕೇಳಿರುವ ಒಂದು ಪದ ಇದೆ, ತ್ರಿಮೂರ್ತಿಗಳು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ, ಈ ಮೂವರೇ ತ್ರಿಮೂರ್ತಿಗಳು. ಆದ್ರೆ ನಿಮಗಿದು ಗೊತ್ತಾ? ಒಮ್ಮೆ ಈ ಮೂವರಲ್ಲಿ ಯಾರು ಶ್ರೇಷ್ಠ, ಯಾರು ದೊಡ್ಡವರು ಅನ್ನೋ ವಿಚಾರಕ್ಕೆ ಸ್ವತಃ ದೇವತೆಗಳಲ್ಲೇ ಚರ್ಚೆ ನಡೆದಿತ್ತು ಅಂತ. ಒಂದು ಸಲ ಏನಾಯ್ತು ಅಂದ್ರೆ, ಆ ಸಮಯದಲ್ಲಿ ಶಿವ ಅಲ್ಲಿರಲಿಲ್ಲ. ಬ್ರಹ್ಮದೇವರು ಮತ್ತು ಮಹಾವಿಷ್ಣು ಮಾತ್ರ ಇದ್ದರು. ಆಗ ಬ್ರಹ್ಮದೇವರು ವಿಷ್ಣುವಿನ ಜೊತೆ ಚರ್ಚೆಗೆ ಇಳಿದರು. ನಾನೇ ಶ್ರೇಷ್ಠ, ನಾನೇ ಈ ವಿಶ್ವದ ಮೂಲ, ನಿನ್ನ ಜನ್ಮ ರಹಸ್ಯವೇ ನಿನಗೆ ಗೊತ್ತಿಲ್ಲ, ಅಂಥದ್ದರಲ್ಲಿ ನನ್ನ ಜನ್ಮಕ್ಕೆ ನೀನು ಕಾರಣ ಹೇಗಾಗುತ್ತೀಯ? ನಾನು ಸ್ವಯಂಭು, ನನ್ನ ಮೇಲೆ ನಿನ್ನ ಅಧಿಕಾರ ನಡೆಯಲ್ಲ ಅಂತ ಬ್ರಹ್ಮದೇವರು ಬಹಳ ಗರ್ವದಿಂದ ಮಾತನಾಡ್ತಾ ಇದ್ರು. ಮಹಾವಿಷ್ಣು ಎಷ್ಟೋ ಪ್ರಯತ್ನ ಮಾಡಿದ್ರು, ಈ ಚರ್ಚೆ ಬೇಡ, ಇದನ್ನ ಮುಗಿಸೋಣ ಅಂತ ಹೇಳಿದ್ರು. ಬ್ರಹ್ಮದೇವರು ಕೇಳಲೇ ಇಲ್ಲ. ನಾನೇ ದೊಡ್ಡವನು, ನಾನೇ ಮೂಲ ಅಂತ ಮತ್ತೆ ಮತ್ತೆ ಘೋಷಣೆ ಮಾಡ್ತಾ ಇದ್ರು. ಅಷ್ಟರಲ್ಲಿ ಏನಾಯ್ತು ಅಂದ್ರೆ, ಇಡೀ ವಿಶ್ವವೇ ಕಂಪಿಸೋಕೆ ಶುರುವಾಯ್ತು. ಏನಿದು, ಏನಾಗ್ತಾ ಇದೆ ಅಂತ ಇಬ್ಬರು ಬೆಚ್ಚಿಬಿದ್ರು. ಅಷ್ಟರಲ್ಲಿ ಅವರಿಬ್ಬರ ಮಧ್ಯದಲ್ಲೇ ಒಂದು ಭಯಂಕರವಾದ ಜ್ವಾಲಾ ಸ್ತಂಭ, ಅಂದರೆ ಬೆಂಕಿಯ ಕಂಬ, ಓಂಕಾರ ನಾದದೊಂದಿಗೆ ಹುಟ್ಟಿ ಬಂತು. ಅದು ಬೆಳೆಯುತ್ತಾ ಬೆಳೆಯುತ್ತಾ ಅಂತ್ಯವೇ ಇಲ್ಲದಷ್ಟು ದೊಡ್ಡದಾಗಿ ನಿಂತಿತು. ಬ್ರಹ್ಮನಿಗೂ ವಿಷ್ಣುವಿಗೂ ಅರ್ಥವಾಗಲೇ ಇಲ್ಲ. ಇದು ಎಲ್ಲಿಂದ ಬಂತು, ಇದಕ್ಕೆ ಮೊದಲು ಎಲ್ಲಿದೆ, ಇದಕ್ಕೆ ಕೊನೆ ಎಲ್ಲಿದೆ? ಆಗ ಅವರಿಬ್ಬರೂ ಒಂದು ನಿರ್ಧಾರಕ್ಕೆ ಬಂದರು. ಬ್ರಹ್ಮದೇವರು ಹಂಸರೂಪ ತಾಳಿದರು. ಈ ಕಂಬದ ಕೊನೆ ನೋಡಬೇಕು ಅಂತ ಮೇಲಕ್ಕೆ ಹಾರ್ತಾ ಹೋದರು. ಮಹಾವಿಷ್ಣು ವರಾಹ ರೂಪ ತಾಳಿಕೊಂಡು ಈ ಕಂಬದ ಶುರು ನೋಡಬೇಕು ಅಂತ ಭೂಮಿಯೊಳಗೆ ಕೊರೆಯುತ್ತಾ ಹೋದರು. ಎಷ್ಟೋ ದೂರ ಹೋದ್ರು, ಆ ಕಂಬ ಮಾತ್ರ ಇನ್ನಷ್ಟು ಬೆಳೆಯುತ್ತಲೇ ಇತ್ತು. ಮೊದಲೂ ಇಲ್ಲ, ಕೊನೆಯೂ ಇಲ್ಲ. ಇನ್ನು ಏನು ಮಾಡೋದು ಅಂತ ತಿಳಿಯದೆ ಇಬ್ಬರು ಹಿಂದಿರುಗಿ ಬಂದರು. ಅಷ್ಟಕ್ಕೂ ಆ ಜ್ವಾಲಾಸ್ತಂಭ ಏನಂತ ಗೊತ್ತಾಯ್ತಾ? ಅದುವೇ ಶಿವಲಿಂಗ. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅದೇ ಕ್ಷಣದಲ್ಲಿ ಮಹಾವಿಷ್ಣು ಅರ್ಥ ಮಾಡಿಕೊಂಡರು, ನಮಗಿಂತಲೂ ಶ್ರೇಷ್ಠ ಶಕ್ತಿ ಇನ್ನೊಂದಿದೆ ಅಂತ. ಅವರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು, ದೇವಾದಿ ದೇವ, ಈ ಜ್ವಾಲಾರೂಪಕ್ಕೆ ನಾವು ಅಭಿಷೇಕ ಮಾಡೋಕೆ ಆಗಲ್ಲ, ದಯವಿಟ್ಟು ನಮ್ಮ ಪೂಜೆಗೆ ಅರ್ಹವಾದ ರೂಪದಲ್ಲಿ ಅವತರಿಸಿ ಎಂದು. ಮಹಾವಿಷ್ಣುವಿನ ಪ್ರಾರ್ಥನೆಗೆ ಸಂತೃಪ್ತನಾದ ಪರಮೇಶ್ವರ ತಮ್ಮ ಜ್ವಾಲಾ ಸ್ವರೂಪವನ್ನು ಉಪಸಂಹರಿಸಿಕೊಂಡು ಒಂದು ಶಿವಲಿಂಗ ರೂಪದಲ್ಲಿ ಅವತರಿಸಿದರು. ಅದೇ ಮೊಟ್ಟ ಮೊದಲ ಶಿವಲಿಂಗ. ಅದೇ ಕ್ಷಣವನ್ನೇ ನಾವು ಇವತ್ತು ಮಹಾಶಿವರಾತ್ರಿ ಅಂತ ಆಚರಿಸ್ತಾ ಇದ್ದೀವಿ. ಆ ಸಮಯದಲ್ಲಿ ಆ ಶಿವಲಿಂಗದ ಕಾಂತಿ ಕಿರಣಗಳು ಭೂಮಿಯ ಮೇಲೆ 64 ಕಡೆ ಬಿದ್ದವು. ಅಲ್ಲೆಲ್ಲ ಶಿವಲಿಂಗಗಳು ರೂಪುಗೊಂಡವು. ಅಲ್ಲೆಲ್ಲ ಶಿವನ ದೇವಸ್ಥಾನಗಳು ನಿರ್ಮಾಣವಾದವು. ಆ 64 ಲಿಂಗಗಳಲ್ಲಿ 12 ಲಿಂಗಗಳು ಅತಿ ಶಕ್ತಿಶಾಲಿ ಅಂತ ಹೇಳಲಾಗುತ್ತದೆ. ಅವುಗಳನ್ನೇ ನಾವು ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಕರೆಯೋದು. ಹಿಂದುವಾಗಿ ಜನಿಸಿದ ಪ್ರತಿಯೊಬ್ಬರು ಜೀವನದಲ್ಲಿ ಒಮ್ಮೆಯಾದರೂ ಈ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕು ಅನ್ನೋ ಆಸೆ ಹೊಂದಿರ್ತಾರೆ. ಯಾಕಂದ್ರೆ ಇವುಗಳ ದರ್ಶನದಿಂದ ಮೋಕ್ಷ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ. ಮಹಾಶಿವರಾತ್ರಿ ದಿನ ಜ್ಯೋತಿರ್ಲಿಂಗ ದರ್ಶನ ಮಾಡಿದರೆ 7 ಜನ್ಮಗಳ ಪಾಪಗಳು ದೂರವಾಗುತ್ತದೆ ಅಂತಲೂ ನಂಬಲಾಗುತ್ತದೆ. ಅದಕ್ಕಾಗಿ ಇವತ್ತು ಈ ವಿಡಿಯೋದಲ್ಲಿ ಈ 12 ಜ್ಯೋತಿರ್ಲಿಂಗಗಳು ಎಲ್ಲಿವೆ, ಅವುಗಳ ಹೆಸರು, ಮಹತ್ವ, ರೂಪ, ಚರಿತ್ರೆ ಎಲ್ಲವನ್ನೂ ಸರಳವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮೊದಲು 12 ಜ್ಯೋತಿರ್ಲಿಂಗಗಳ ಹೆಸರು ತಿಳಿಯೋಣ. 1 ಸೋಮನಾಥ, 2 ಶ್ರೀಶೈಲಂ ಮಲ್ಲಿಕಾರ್ಜುನ, 3 ಮಹಾಕಾಲೇಶ್ವರ, 4 ಓಂಕಾರೇಶ್ವರ, 5 ವೈದ್ಯನಾಥ, 6 ನಾಗನಾಥೇಶ್ವರ, 7 ರಾಮೇಶ್ವರಂ, 8 ಕೇದಾರನಾಥ, 9 ತ್ರಯಂಬಕೇಶ್ವರ, 10 ಭೀಮಾಶಂಕರ, 11 ಕೃಷ್ಣೇಶ್ವರ, 12 ಕಾಶಿ ವಿಶ್ವೇಶ್ವರ. ಈಗ ಒಂದೊಂದು ಜ್ಯೋತಿರ್ಲಿಂಗದ ಕತೆ ನೋಡೋಣ. ನಂಬರ್ 1, ಸೋಮನಾಥ ಜ್ಯೋತಿರ್ಲಿಂಗ. ಮೊದಲನೆಯ ಜ್ಯೋತಿರ್ಲಿಂಗ ಸೋಮನಾಥ. ಇದು ಗುಜರಾತ್ನ ಪ್ರಭಾಸ ಪಟ್ಟಣದಲ್ಲಿದೆ. ತ್ರಿವೇಣಿ ಸಂಗಮದ ಹತ್ತಿರ ಇರುವ ಈ ಸೋಮನಾಥ ಕ್ಷೇತ್ರದ ದರ್ಶನ ಮಾಡೋದೇ
ಅನೇಕ ಜನ್ಮಗಳ ಪುಣ್ಯ ಅಂತ ಭಕ್ತರು ನಂಬುತ್ತಾರೆ. ಈ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಮುಸ್ಲಿಂ ಆಕ್ರಮಣಕಾರರು ಸುಮಾರು 6 ಬಾರಿ ಈ ದೇವಾಲಯವನ್ನು ದಾಳಿ ಮಾಡಿ ಧ್ವಂಸ ಮಾಡಿದ್ದಾರೆ. ಆದರೂ ಕೂಡ ಪ್ರತಿ ಬಾರಿ ಅದೇ ಜಾಗದಲ್ಲಿ ಮತ್ತೆ ಮತ್ತೆ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಕೊನೆಯದಾಗಿ 1947ರಿಂದ 1957ರ ನಡುವೆ ಇಂದಿನ ರೂಪದಲ್ಲಿ ಈ ದೇವಾಲಯ ನಿರ್ಮಾಣವಾಯಿತು. ಇಲ್ಲಿ ಇರುವ ಸೋಮೇಶ್ವರ ಲಿಂಗ ಒಂದು ಅಚ್ಚರಿಯೇ. ಪುರಾಣಗಳ ಪ್ರಕಾರ ಈ ಲಿಂಗವನ್ನು ಚಂದ್ರದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿನ ಅತಿ ದೊಡ್ಡ ರಹಸ್ಯ ಏನಂದ್ರೆ, ಈ ದೇವಾಲಯದ ಮಧ್ಯಭಾಗದಲ್ಲಿ ಯಾವ ಆಧಾರವೂ ಇಲ್ಲದೆ ಶಿವಲಿಂಗ ಗಾಳಿಯಲ್ಲಿ ತೇಲುತ್ತಾ ನಿಂತಿರುತ್ತದೆ. ಇದಕ್ಕೆ ಕಾರಣ ಏನು ಅಂತ ಇವತ್ತಿಗೂ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಕೆಲವರು ಇದೊಂದು ಮ್ಯಾಜಿಕಲ್ ಸ್ಟೋನ್, ಇದಕ್ಕೆ ಗುರುತ್ವಾಕರ್ಷಣಾ ಶಕ್ತಿ ಇದೆ, ಚಿನ್ನವನ್ನು ತಯಾರಿಸುವ ಶಕ್ತಿಯೂ ಇದೆ ಅಂತ ಹೇಳುತ್ತಾರೆ. ಇನ್ನೊಂದು ವಿಶೇಷ ಅಂದ್ರೆ, ಹಿಂದೂಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಆದ್ರೆ ಬೇರೆ ಮತದವರು ಒಳಗೆ ಹೋಗಬೇಕಾದ್ರೆ ಪ್ರತ್ಯೇಕ ಅನುಮತಿ ಪಡೆಯಬೇಕು. ಅದು ಕೂಡ ಸರಿಯಾದ ಕಾರಣ ಇದ್ದಾಗ ಮಾತ್ರ. ನಂಬರ್ 2, ಶ್ರೀಶೈಲಂ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿ ಇದೆ. ನಲ್ಲಮಲ್ಲ ಕಾಡಿನ ಮಧ್ಯೆ ಬೆಟ್ಟ ಗುಡ್ಡಗಳ ನಡುವೆ ಇರುವ ಈ ದೇವಾಲಯ ನಿಜಕ್ಕೂ ಅದ್ಭುತ. ಇಲ್ಲಿ ಹರಿಯುವ ಕೃಷ್ಣಾ ನದಿಯನ್ನು ಪಾತಾಳ ಗಂಗೆ ಅಂತ ಕರೀತಾರೆ. ಈ ಕ್ಷೇತ್ರದ ಕತೆ ಬಹಳ ಭಾವನಾತ್ಮಕ. ಭೂ ಪ್ರದಕ್ಷಿಣೆಯಲ್ಲಿ ವಿನಾಯಕನಿಗೆ ಮೊದಲ ಸ್ಥಾನ ಸಿಕ್ಕಿದಾಗ ಕೋಪಗೊಂಡ ಕುಮಾರಸ್ವಾಮಿ ಹೊರಟು ಹೋದ ಕತೆ ನಿಮಗೆ ಗೊತ್ತೇ ಇದೆ. ಆ ಸಮಯದಲ್ಲಿ ನಂದೀಶ್ವರ ಹೇಳಿದ ಮಾತುಗಳಿಂದ ಕುಮಾರಸ್ವಾಮಿ ಕೋಪಗೊಂಡು ಕ್ರೌಂಚ ಪರ್ವತಕ್ಕೆ ಹೋಗಿ ಕಾರ್ತಿಕ ಸ್ವಾಮಿಯಾಗಿ ನೆಲೆಸಿದರು. ತನ್ನ ತಪ್ಪು ಅರ್ಥ ಮಾಡಿಕೊಂಡ ನಂದಿ ಶಿವ ಪಾರ್ವತಿಯ ಕ್ಷಮೆ ಪಡೆಯಲು ಶ್ರೀಶೈಲಂ ಪರ್ವತದಲ್ಲಿ ತಪಸ್ಸು ಮಾಡಿದರು. ಆಗಲೇ ಪಾರ್ವತಿ ಪರಮೇಶ್ವರರು ಭ್ರಮರಾಂಬ ಮತ್ತು ಮಲ್ಲಿಕಾರ್ಜುನ ರೂಪದಲ್ಲಿ ಈ ಪರ್ವತದಲ್ಲಿ ನೆಲೆಸಿದರು. ಶ್ರೀರಾಮ, ಪಾಂಡವರು, ಆದಿಶಂಕರಾಚಾರ್ಯರು ಎಲ್ಲರೂ ಈ ಕ್ಷೇತ್ರದ ದರ್ಶನ ಮಾಡಿದ್ದಾರೆ ಅನ್ನೋದು ವಿಶೇಷ. ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿದ 1000 ಲಿಂಗಗಳು, ಪಾಂಡವರು ಪ್ರತಿಷ್ಠಾಪನೆ ಮಾಡಿದ 5 ಲಿಂಗಗಳು ಇಲ್ಲೇ ಅಡಗಿವೆ ಅಂತ ನಂಬಲಾಗುತ್ತದೆ. ಇಲ್ಲಿರುವ ಶಿವಲಿಂಗ ವೃದ್ಧತ್ವವನ್ನು ನೆನಪಿಸುವಂತೆ ಸುಕ್ಕು ಸುಕ್ಕಾಗಿ ಕಾಣಿಸುತ್ತದೆ. ನಂಬರ್ 3, ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಇದೆ. ಶಿಪ್ರಾ ನದಿ ತೀರದಲ್ಲಿರುವ ಏಕೈಕ ಸ್ವಯಂಭೂ ಜ್ಯೋತಿರ್ಲಿಂಗ ಇದು. ಇಲ್ಲಿ ಮಹಾಕಾಲೇಶ್ವರನಿಗೆ ಬೆಳಗಿನ ಜಾವವೇ ಭಸ್ಮಾಭಿಷೇಕ ಮಾಡುತ್ತಾರೆ. ಕಾಲಭೈರವನಿಗೆ ಮದ್ಯ ನೈವೇದ್ಯ ಅರ್ಪಿಸಲಾಗುತ್ತದೆ. ಇಲ್ಲಿರುವ ಲಿಂಗವನ್ನು ದಕ್ಷಿಣಾಮೂರ್ತಿ ಅಂತಲೂ ಕರೆಯುತ್ತಾರೆ. ಈ ಕಥೆಯಲ್ಲಿ ಶ್ರೀಕರ ಅನ್ನೋ ಬಾಲಕನ ಭಕ್ತಿ ಮತ್ತು ಚಂದ್ರಸೇನ ರಾಜನ ಕತೆ ಬರುತ್ತದೆ. ಶಿವ ಮಹಾಕಾಲನ ರೂಪದಲ್ಲಿ ಪ್ರತ್ಯಕ್ಷವಾಗಿ ಶತ್ರುಗಳನ್ನು ಸಂಹರಿಸಿ ಅಲ್ಲೇ ನೆಲೆಸಲು ಒಪ್ಪಿಕೊಂಡರು. ಈ ಕ್ಷೇತ್ರದ ದರ್ಶನದಿಂದ ಸಕಲ ವ್ಯಾಧಿಗಳು ಗುಣವಾಗುತ್ತವೆ ಅನ್ನೋ ನಂಬಿಕೆ ಇದೆ. ನಂಬರ್ 4, ಓಂಕಾರೇಶ್ವರ ಜ್ಯೋತಿರ್ಲಿಂಗ. ನರ್ಮದಾ ನದಿ ತೀರದಲ್ಲಿರುವ ಈ ದೇವಾಲಯ ಓಂಕಾರದಲ್ಲಿ ಕಾಣಿಸುತ್ತದೆ. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ಏಕೈಕ ನದಿ. ಇಲ್ಲಿ ಓಂಕಾರೇಶ್ವರ ಮತ್ತು ಅಮರೇಶ್ವರ 2 ದೇವಾಲಯಗಳಿವೆ. ಜ್ಯೋತಿರ್ಲಿಂಗದ ಮಧ್ಯೆ ಇರುವ ಹಳ್ಳದ ಮೂಲಕ ಅಭಿಷೇಕದ ನೀರು ನರ್ಮದಾ ನದಿಗೆ ಸೇರುತ್ತದೆ. ಇಲ್ಲಿರುವ ಗೌರಿ ಸೋಮನಾಥ ಮಂದಿರದಲ್ಲಿರುವ ಲಿಂಗದ ದರ್ಶನ ಮಾಡಿದ್ರೆ ಪೂರ್ವಜನ್ಮ ಭವಿಷ್ಯ ಜನ್ಮಗಳ ವಿಷಯ ಗೊತ್ತಾಗುತ್ತದೆ ಅನ್ನೋ ನಂಬಿಕೆ ಇದೆ. ನಂಬರ್ 5, ವೈದ್ಯನಾಥ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗ ಜಾರ್ಖಂಡ್ನ ದೇವಗರ್ನಲ್ಲಿ ಇದೆ. ಈ ಕ್ಷೇತ್ರದ ಕತೆ ರಾವಣನ ತಪಸ್ಸಿನ ಜೊತೆ ಸಂಬಂಧ ಹೊಂದಿದೆ. ತನ್ನ ರಾಜ್ಯ ಸುಖ ಸಮೃದ್ಧಿಯಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ರಾವಣ ಶಿವನಿಗಾಗಿ ಕಠೋರ ತಪಸ್ಸು ಮಾಡಿದ. ಅವನ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರ ಒಂದು ಶಿವಲಿಂಗವನ್ನು ಕೊಟ್ಟರು. ಆದರೆ ಅದನ್ನು ನೆಲದ ಮೇಲೆ ಇಡಬಾರದು ಅನ್ನೋ ಷರತ್ತು ಇಟ್ಟರು. ದೇವತೆಗಳ ಯುಕ್ತಿಯಿಂದ ವಿನಾಯಕ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಬಂದು ಲಿಂಗವನ್ನು ನೆಲದ ಮೇಲೆ ಇಟ್ಟರು. ಆ ಕ್ಷಣದಲ್ಲೇ ಶಿವಲಿಂಗ ಭೂಮಿಗೆ ಅಂಟಿಕೊಂಡಿತು. ರಾವಣ ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ತೆಗೆದುಕೊಳ್ಳಲು ಆಗಲಿಲ್ಲ. ಆದರೆ ಪ್ರತಿದಿನ ಅಲ್ಲಿ ಬಂದು ಪೂಜೆ ಮಾಡ್ತಾ ಇದ್ದನು ಅನ್ನೋದು ಸ್ಥಳ ಪುರಾಣ. ಇಲ್ಲೇ ಶಿವ ವೈದ್ಯನಾಥನಾಗಿ ಶಾಶ್ವತವಾಗಿ ನೆಲೆಸಿದರು. ಈ ದೇವಾಲಯದ ಆವರಣದಲ್ಲಿ ಒಟ್ಟು 22 ದೇವಾಲಯಗಳಿವೆ.
ನಂಬರ್ 6 ನಾಗನಾಥೇಶ್ವರ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿ ಪ್ರವಾಸ ರೈಲು ನಿಲ್ದಾಣದ ಸಮೀಪದಲ್ಲಿದೆ. ಇಲ್ಲಿರುವ ಜ್ಯೋತಿರ್ಲಿಂಗವನ್ನು ಭೂಮಿಯ ಮೇಲೆ ಉದ್ಭವಿಸಿದ ಮೊದಲ ಜ್ಯೋತಿರ್ಲಿಂಗ ಅಂತ ನಂಬಲಾಗುತ್ತದೆ. ಪಾಂಡವರು ಅರಣ್ಯವಾಸದ ಸಮಯದಲ್ಲಿ ಈ ಆಲಯವನ್ನು ನಿರ್ಮಿಸಿದ್ದಾರೆ ಅನ್ನೋ ನಂಬಿಕೆ ಇದೆ. ಔರಂಗಜೇಬ ಈ ದೇವಾಲಯವನ್ನು ನಾಶಪಡಿಸಲು ಪ್ರಯತ್ನಿಸಿದಾಗ ರುದ್ರಾಕ್ಷಿ ಮತ್ತು ಹಾವುಗಳನ್ನು ಧರಿಸಿದ ಶಿವಭಕ್ತರು ಕಾಣಿಸಿಕೊಂಡು ಅವನ ಸೈನ್ಯವನ್ನು ಓಡಿಸಿದರು ಅನ್ನೋ ಕಥೆಗಳು ಪ್ರಸಿದ್ಧ. ನಂಬರ್ 7 ರಾಮೇಶ್ವರ ಜ್ಯೋತಿರ್ಲಿಂಗ. ಈ ದೇವಾಲಯ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಇದೆ. ರಾವಣ ಸಂಹಾರದ ನಂತರ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಶ್ರೀರಾಮ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು. ಹನುಮ ಕೈಲಾಸದಿಂದ ತಂದ ಲಿಂಗ ಬರುವಷ್ಟರಲ್ಲಿ ಸೀತಾದೇವಿ ಮರಳಿನಿಂದ ತಯಾರಿಸಿದ ಲಿಂಗವನ್ನು ಶ್ರೀರಾಮ ಪ್ರತಿಷ್ಠಾಪಿಸಿದರು. ಅದೇ ರಾಮೇಶ್ವರ ಲಿಂಗ. ನಂತರ ಹನುಮ ತಂದ ಲಿಂಗವನ್ನು ವಿಶ್ವೇಶ್ವರ ಲಿಂಗವಾಗಿ ಸ್ಥಾಪಿಸಲಾಯಿತು. ಇಲ್ಲಿ ಮೊದಲು ವಿಶ್ವೇಶ್ವರ ಲಿಂಗ, ನಂತರ ರಾಮೇಶ್ವರ ಲಿಂಗ ಪೂಜೆ ನಡೆಯುತ್ತದೆ. ಇಲ್ಲಿನ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ನಿವಾರಣೆಯಾಗುತ್ತವೆ ಅನ್ನೋ ನಂಬಿಕೆ ಇದೆ. ನಂಬರ್ 8 ಕೇದಾರನಾಥ ಜ್ಯೋತಿರ್ಲಿಂಗ. ಉತ್ತರಾಖಂಡದ ರುದ್ರ ಹಿಮಾಲಯದಲ್ಲಿ 12,000 ಅಡಿ ಎತ್ತರದಲ್ಲಿ ಇರುವ ಈ ಜ್ಯೋತಿರ್ಲಿಂಗ ಮಂದಾಕಿನಿ ನದಿ ತೀರದಲ್ಲಿದೆ. ಇಲ್ಲಿನ ಶಿವಲಿಂಗ ನಂದಿಯ ಗೂನಿನ ರೂಪದಲ್ಲಿದೆ. 6 ತಿಂಗಳು ಮನುಷ್ಯರಿಂದ ಪೂಜೆ, ಉಳಿದ 6 ತಿಂಗಳು ದೇವತೆಗಳಿಂದ ಪೂಜೆ ಸ್ವೀಕರಿಸುತ್ತಾರೆ ಅನ್ನೋ ನಂಬಿಕೆ ಇದೆ. ನರನಾರಾಯಣರ ತಪಸ್ಸಿಗೆ ತೃಪ್ತನಾದ ಪರಮೇಶ್ವರ ಇಲ್ಲೇ ಸ್ವಯಂಭೂ ಲಿಂಗವಾಗಿ ನೆಲೆಸಿದರು. ನಂಬರ್ 9 ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಇದೆ. ಇಲ್ಲಿ ಲಿಂಗವು 3 ಮುಖಗಳಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೂಚಿಸುತ್ತದೆ. ಗೌತಮ ಋಷಿಯ ತಪಸ್ಸಿನಿಂದ ಗಂಗೆಯು ಗೋದಾವರಿ ರೂಪದಲ್ಲಿ ಇಲ್ಲಿ ಹರಿಯಲು ಆರಂಭಿಸಿತು. ಈ ದೇವಾಲಯದಲ್ಲಿ ಮೊದಲು ನಂದೀಶ್ವರನ ದರ್ಶನ ಪಡೆದು ನಂತರ ಶಿವನ ದರ್ಶನ ಪಡೆಯುತ್ತಾರೆ. ಇಲ್ಲಿ 12 ವರ್ಷಗಳಿಗೆ 1 ಬಾರಿ ಕುಂಭಮೇಳ ನಡೆಯುತ್ತದೆ. ನಂಬರ್ 10 ಭೀಮಾಶಂಕರ್ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಪುಣೆ ಸಮೀಪದಲ್ಲಿದೆ. ಭೀಮಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಭೀಮಾಶಂಕರ್ ಅನ್ನೋ ಹೆಸರು ಬಂತು. ಭೂತ, ಪ್ರೇತ, ಪಿಶಾಚಿಗಳ ಕಾಟ ನಿವಾರಣೆಯಾಗುತ್ತದೆ ಅನ್ನೋ ನಂಬಿಕೆ ಈ ಕ್ಷೇತ್ರಕ್ಕೆ ಇದೆ. ಶಿವನ ಬೆವರಿನ ಹನಿಗಳಿಂದ ಭೀಮಾ ನದಿ ಹುಟ್ಟಿತು ಅನ್ನೋ ಕಥೆ ಇಲ್ಲಿದೆ. ನಂಬರ್ 11 ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಈ ದೇವಾಲಯ ಮಹಾರಾಷ್ಟ್ರದ ವೇರುಲ್ ಗ್ರಾಮದಲ್ಲಿ ಇದೆ. ಗ್ರೀಷ್ಮ ಎಂಬ ಭಕ್ತೆಯ ಅಪಾರ ನಿಷ್ಠೆಯಿಂದ ಶಿವ ಸಂತೃಪ್ತನಾಗಿ ಅವಳ ಮಗುವನ್ನು ಮರಳಿ ಕೊಟ್ಟರು. ಅವಳ ಕೋರಿಕೆಯಂತೆ ಶಿವ ಇಲ್ಲಿ ಕೃಷ್ಣೇಶ್ವರನಾಗಿ ನೆಲೆಸಿದರು. ನಂಬರ್ 12 ಕಾಶಿ ವಿಶ್ವೇಶ್ವರ ಜ್ಯೋತಿರ್ಲಿಂಗ. ಕಾಶಿ ಅಂದರೆ ಅವಿಮುಕ್ತ ಕ್ಷೇತ್ರ. ವಿಶ್ವೇಶ್ವರ ಎಂದಿಗೂ ಬಿಟ್ಟಿರದ ನಗರ ಇದು. ವಾರಣ ಮತ್ತು ಅಸ್ಸಿ ನದಿಗಳ ನಡುವೆ ಇರುವುದರಿಂದ ವಾರಣಾಸಿ ಅನ್ನೋ ಹೆಸರು ಬಂತು. ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಕಾಶಿ ಅತ್ಯಂತ ಶ್ರೇಷ್ಠವಾದುದು. ಯಾರು ಕಾಶಿಗೆ ಬರಬೇಕು ಅನ್ನೋದನ್ನು ಸಾಕ್ಷಾತ್ ಕಾಶಿ ವಿಶ್ವೇಶ್ವರನೇ ನಿರ್ಧರಿಸುತ್ತಾರೆ ಅನ್ನೋ ನಂಬಿಕೆ ಇದೆ. ಇದು ಸ್ನೇಹಿತರೆ 12 ಜ್ಯೋತಿರ್ಲಿಂಗಗಳ ಸಂಕ್ಷಿಪ್ತ ಆದ್ರೆ ಸಂಪೂರ್ಣ ಪರಿಚಯ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಧಾರ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಓಂ ನಮಃ ಶಿವಾಯ.